ಟೆಕ್ನಿಕಲಿ ನಾವು ಕಾನೂನಿನ ಪ್ರಕಾರ ಎಲ್ಲವನ್ನು ಕೂಡ ಒಬ್ಬರನ್ನ ಅರೆಸ್ಟ್ ಮಾಡಬೇಕು ಅಂತಂದರೆ ಇಂಥ ವಿಚಾರಗಳಲ್ಲಿ ಭಾಳ ನಿಖರವಾದಂಥ ಎವಿಡೆನ್ಸ್ಗಳಿರಬೇಕು. ಕಾರ್ತಿಕ್ ಗೌಡ ಅನ್ನುವಂಥವರು ದೇವರಾಜೇಗೌಡನ ಅವರನ್ನು ಲಾಯರನ್ನು ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ಮತ್ತು ಅವರ ಕಡೆ ನಮಗೆ ಬರಬೇಕಾದಂಥ ಮಾಹಿತಿಗಳು ಮತ್ತು ಎವಿಡೆನ್ಸ್ಗಳು ಬರೋವರೆಗೂ ನಾವು ಅವರನ್ನಾಗಲಿ ದೇವರಾಜೇಗೌಡನ್ನಾಗಲಿ ನಾವು ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಅವರು ಹೇಳಿಕೆ ತೊಗೊಂಡಿದ್ದಾರೆ. 41A ಅವ್ರಿಗೂ ಕೊಟ್ಟು ಸಮನ್ಸ್ ಮಾಡಿ ಅವರ ಹೇಳಿಕೆ ತೊಗೊಂಡಿದ್ದಾರೆ. ಆ ಹೇಳಿಕೆಯಲ್ಲಿ ಏನು ಅವರು ಕೊಟ್ಟಿರ್ತಾರೆ ಅದನ್ನು ವೆರಿಫೈ ಮಾಡ್ಕೊಳ್ತಾರೆ. ಅದರಲ್ಲಿ ನಮಗೆ ಮಾಹಿತಿಗಳು ಸಿಕ್ತು ಅಂದರೆ ಆಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹೌದೌದು. ಇಲ್ಲ ಇಲ್ಲ ಇಲ್ಲ, ನಾವು ಯಾರಿಗೂ ರಕ್ಷಣೆ ಕೊಡೋದು ಯಾರಿಗೆ ಕೊಡ್ತೀವಿ ಅಂತಂದರೆ, ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವ್ರಿಗೆ ಖಂಡಿತವಾಗಿ ರಕ್ಷಣೆ ಕೊಡ್ತೀವಿ. ಆದರೆ ಇವ್ರಿಗೆ ಯಾರಿಗೂ ನಾವು ರಕ್ಷಣೆ ಕೊಡೋದಿಲ್ಲ. ನಾವು ನಮಗೆ ಅವರಿಗೆ SITನವರಿಗೆ ಎಲ್ಲ ಮಾಹಿತಿಗಳು ಇದೆ. ಅವರನ್ನು ಯಾವಾಗ ಅರೆಸ್ಟ್ ಮಾಡಬೇಕು ಅದನ್ನು ಅವರು ಮಾಡ್ತಾರೆ. ಯಾಕೆಂದರೆ ಅರೆಸ್ಟ್ ಮಾಡಬೇಕಾದ್ರೆ ನಮಗೂ ಅದು ಸ್ಟ್ರಾಂಗ್ ಎವಿಡೆನ್ಸಸ್ ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ಬೇಲ್ ಸಿಕ್ಕತ್ತೆ. ಯಾಕೆಂದರೆ ಸರ್ ಈಗ ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಕಾರ್ತಿಕ್ ಗೌಡ, ನವೀನ್ ಗೌಡ ಇತರ ಮೂವರು ಕೂಡ. ಇಷ್ಟೆಲ್ಲ ಆದಮೇಲೆ ಯಾಕೆ ಇನ್ನೂ ಅವ್ರ ನಾನು ಹೇಳಿದ್ನಲ್ಲ, ಅವ್ರ ಮೇಲೆ ನಮಗೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರೊವಿಷನ್ಸ್ನಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನು ನಮಗೆ ಪ್ರೂಫ್ ಬೇಕಾಗುತ್ತೆ ಅದು ಸಿಕ್ಕಿದ ತಕ್ಷಣವೇ ಅರೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿ ಇದೆ. ಅದನ್ನ ಹೆಚ್ಚು ಡೀಟೇಲ್ ಹೇಳಕ್ಕಾಗಲ್ಲ. ಕುಮಾರಸ್ವಾಮಿ ಆರೋಪ ಮಾಡಿರೋದು ಹಂಗೆ ಸರ್. ಇಲ್ಲ, ಅವ್ರು ಮಾಡ್ತಾರೆ. ಕಿಡ್ನಾಪ್ ಕೇಸನ್ನ ಲಿಂಕ್ ಮಾಡ್ತಾರೆ ರಾಜಕೀಯ ಕಾರಣಗಳಿಗೋಸ್ಕರ. ಬಟ್ ಕಾರ್ತಿಕ್ ಗೌಡ ಮತ್ತು ನವೀನ್ ಗೌಡ ಅನ್ನೋರು ಪೋಸ್ಟ್ ಮಾಡ್ತಾರೆ ಪೆನ್ ಡ್ರೈವ್ ಬಗ್ಗೆನೇ, ಅವರನ್ನ ಅರೆಸ್ಟ್ ಮಾಡಲ್ಲ. ಇದು ಯಾವ ಕಾರಣಕ್ಕೋಸ್ಕರವಾಗಿ ಇದ್ರ ಮೇಲೆ ನನಗೆ ಅದನ್ನು ಡೀಟೇಲ್ ಐ ಡೋಂಟ್ ವಾಂಟ್ ಟು ಶೇರ್ ವಿತ್ ಯು. ಯಾಕೆಂದರೆ ಅದಕ್ಕೆ ಆದಂಥ ಟೆಕ್ನಿಕಲ್ ರೀಸನ್ಸ್ ಇದೆ. ಅದನ್ನು ನಾನು ಶೇರ್ ಮಾಡೋದಿಲ್ಲ. ಯಾಕೆಂದರೆ ಅವರು ಕೋರ್ಟಿಗೆ ಅವರೇ ಲಾಯರ್ ಆದದ್ರಿಂದ ಕೋರ್ಟಿಗೆ ನಾವು ಹೇಳಿ ಪರ್ಮಿಷನ್ ತೊಗೋಬೇಕಾಗುತ್ತೆ. ಎರಡನೇ ಬಾರಿ ಹೋದಾಗ DCM ಅವ್ರ ಬಗ್ಗೆ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ, ನಾವು ಅದನ್ನು ವಿಡಿಯೋ ಡಿಲೀಟ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಅಂದಾಗ ನನಗೆ SIT ಮೇಲೆ ನಂಬಿಕೆ ಇಲ್ಲ ಅನ್ನೋದು ಫಸ್ಟ್ ತಗದೆ ತೆಗೆದಿರೋದೇ ದೇವರಾಜ್. ಗೊತ್ತಿಲ್ಲ, ಅದೆಲ್ಲ ಇಂಡಿವಿಜುವಲಿಸ್ಟಿಕ್ಕು. ಯಾರಾದರೂ ಒಬ್ಬ ಅಧಿಕಾರಿ ಆ ರೀತಿ ಹೇಳಿದರೆ ಅದನ್ನು SITನವ್ರಿಗೆ ನಾವು ತಿಳಿಸ್ತೀವಿ, ಆ ರೀತಿ ಅವರು ಕೂಡ ನಡಿಬಾರ್ದು ಅಂತ. ಬಟ್ ಯಾರ ಬಗ್ಗೆನೇ ಆಗಲಿ, ಪರ ಆಗಲಿ ವಿರೋಧ ಆಗಲಿ, ಅಧಿಕಾರಿಗಳು ಹೇಳಿಕೆಗಳನ್ನ ಕೊಡೋದಾಗಲಿ ಅಥವಾ ಇನ್ಫ್ಲೂಯೆನ್ಸ್ ಮಾಡೋದಾಗಲಿ ಆಗಬಾರ್ದು. ಸರ್, ಈಗ ತಾಂತ್ರಿಕವಾಗಿ ನನಗೆ ಪ್ರಶ್ನೆ ಕೇಳ್ತೀನಿ ಸರ್. ಮೇಲ್ನೋಟಕ್ಕೆ ಸಹಜವಾಗಿ ಮತ್ತು ಬೇರೆ ಅಂದರೆ ಕುಮಾರಸ್ವಾಮಿ ಅಥವಾ ಬೇರೆ ಪಕ್ಷದವರು ಆರೋಪ ಮಾಡಿರ್ತೀವಿ, ಅದನ್ನು ಏನು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಇಂಥ ಟೈಮ್ಗೆ ರಿಲೀಸ್ ಆಗುತ್ತೆ ಅಂತ ವಿಡಿಯೋನ ಕೊಟ್ಟಿರೋದು ನವೀನ್ ಗೌಡ ಶೇರ್ ಮಾಡಿರೋದು, ಅದು ಪ್ರೂವ್ ಆಗಿರೋ ಅದು ಪ್ರೂವ್ ಅಂದರೆ ಮೇಲ್ನೋಟ ಗೊತ್ತಾಗ್ತಾ ಇರ್ತದೆ. ಕಾರ್ತಿಕ್ ಗೌಡ ಕೇಂದ್ರ ಬಿಂದು ಆಗಿರುವುದು. ಸೊ ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಂದರೆ ಏನು ವಿಚಾರಣೆ ಕೂಡ ಮಾಡಿಲ್ಲ ಅಂದರೆ ಸರ್ಕಾರ ಮತ್ತು ನೋಡಿ, ಒಂದಷ್ಟು ಅನುಮಾನ ಬರ್ತಾರೆ. ಯಾರೋ ಈಗ ಸಾರ್ವಜನಿಕವಾಗಿ ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಸಹಜ ಅದು. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಟೆಕ್ನಿಕಲ್ಲಾಗಿ ಏನು ಮಾಡಬೇಕು, ಯಾವಾಗ ಅರೆಸ್ಟ್ ಮಾಡಬೇಕು, ಯಾವಾಗ ಅವ್ರನ್ನ ಕರ್ಕೊಂಡು ಬರಬೇಕು, ಅದೆಲ್ಲವೂ ಕೂಡ ನಾವು ಹೇಳಿ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗೋದಿಲ್ಲ. SITನವ್ರಿಗೆ ಗೊತ್ತಿದೆ, ಕಾರ್ತಿಕ್ ಗೌಡ ಅವ್ರ ಬಗ್ಗೆ ಗೊತ್ತಿದೆ, ದೇವರಾಜ್ ಗೌಡ ಅವ್ರ ಬಗ್ಗೆ ಗೊತ್ತಿದೆ, ಅವ್ರನ್ನ ಅರೆಸ್ಟ್ ಮಾಡೋವಂಥ ನವೀನ್ ಗೌಡ ಅಂತ ಗೊತ್ತಿದೆ. ಅದನ್ನು ಅರೆಸ್ಟ್ ಮಾಡುವಾಗ ಖಂಡಿತವಾಗಿ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತಾರೆ. ವಿಚಾರಣೆ ಮಾಡಿದ್ದಾರೆ, 41A ಕರ್ಕೊಂಡು ವಿಚಾರಣೆ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ.
ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಡದೆ ಹೇಗೆ ಅವ್ರನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ನೋ ಸಂಖ್ಯೆಗಳನ್ನ ಹೇಳೋಕ್ಕೆ ಹೋಗೋದಿಲ್ಲ ನಾನು. ಈಗಾಗಲೇ ನಮಗೆ 5 ಜನದ್ದು ನಾವು ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಫರ್ದರ್ ಡೀಟೇಲ್ಸು ಅವೆಲ್ಲ ಹೇಳೋಕ್ಕೆ ಬರೋದಿಲ್ಲ.